ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಏನಪ್ಪ ಒಂದು ಟ್ರಾವೆಲ್ ವಿಡಿಯೋ ಅಂತ ಅಂದ್ಕೊಳ್ತಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತೊಂದು ಟ್ರಾವೆಲ್ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಅದನ್ನೇ ಬನ್ನಿ ನಾವು ಬಳೆ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಹೋಗಿದ್ವಿ ನಾವು ಒಡನಬೈಲು ಕ್ಷೇತ್ರಕ್ಕೆ. ಸೊ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸುಮಾರು ಸರಿ ಹೋಗಿದ್ದೀವಿ, ಬೇರೇನೂ ಎಲ್ಲನೂ ಟ್ರಾವೆಲ್ಗಳಿಗೆಲ್ಲ ಯಾವುದೂ ವಿಡಿಯೋ ಶೇರ್ ಮಾಡಿರಲಿಲ್ಲ ನಾನು ಯಾವಾಗ್ಲೂ ಸಹ. ಶಾರ್ಟ್ ವಿಡಿಯೋಗಳಲ್ಲಿ ಒಂದು ಶೇರ್ ಮಾಡ್ತಾ ಇದ್ದೆ, ಸ್ವಲ್ಪ ಸಣ್ಣ ಸಣ್ಣವು. ಸೊ ಇವತ್ತು ಬಂದುಬಿಟ್ಟು ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಸಹ ತಿಳಿದೇ ಇದೆ ಬಳೆ ಪದ್ಮಾವತಿ ಅಮ್ಮನವರ ಒಂದು ಪವಾಡಗಳೇನು, ಅಮ್ಮನವರ ಒಂದು ಶಕ್ತಿ ಏನು, ಎಂಥ ಒಂದು ಪವರ್ಫುಲ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಸ್ನೇಹಿತರೆ. ಅದನ್ನೇ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಒಂದು ಬಳೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬರೋಣ ನಾವು. ಸೊ ನಾವು ಹೊರಟಿದ್ದು ಶನಿವಾರದ ದಿನ, ಅಂದರೆ ಇವತ್ತು ಶನಿವಾರ ಅಲ್ವಾ, ಇಂದಿನ ಶನಿವಾರ ಹೋಗಿದ್ವಿ ನಾವು. ಸೊ ದಾರಿ ಉದ್ದಕ್ಕೂ ಮಳೆ 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 ಬರ್ತಾ ಇತ್ತು, ತುಂಬಾ ಮಳೆ ಇತ್ತು ಅಂತ ಹೇಳ್ಬೋದು. ಸುಮಾರು ಈ ಕಡೆ ನಮ್ಮ ಊರಿನ ಕಡೆ ಎಲ್ಲನೂ ಮಳೆ ಒಂದು ಹನಿನೂ ಸಹ ಇರಲಿಲ್ಲ ಮಳೆ. ಆದರೆ ಹೋಗ್ತಾ ಹೋಗ್ತಾ ನಾವು ಸಾಗರದ ಹತ್ತತ್ರ ಹೋಗೋ ಹತ್ರ ಎಲ್ಲನೂ ಸಹ ಸಾಗರದ ಹತ್ರ ಹೋಗ್ತಾ ಹೋಗ್ತಾ ಮಳೆ ಅನ್ನುವಂಥದ್ದು ಶುರುವಾಗಿದ್ದು, ಬಂದ್ರೂ ಸಹ ಬಿಟ್ಟಿರಲಿಲ್ಲ ನೋಡಿ. ಅಷ್ಟೊಂದು ಮಳೆ ಬರ್ತಾ ಇತ್ತು, ತುಂಬಾ ಮಳೆ. ಆ ಒಂದು ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಳೆ ಬರುವಾಗ. ನಮ್ಮ ಕಡೆ ಎಲ್ಲನೂ ಸಹ ಮಳೆನೇ ಇಲ್ಲ ಅಂತ ಇದ್ವಿ, ಆದರೆ ಆ ಕಡೆ ತುಂಬಾ ಮಳೆ ಇತ್ತು. ಸೊ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಮಳೆ ಅಂತೂ ಬರ್ತಾನೇ ಇತ್ತು. ಈ ಕಡೆಯಿಂದ ಹೋಗ್ತಾ ಪರವಾಗಿಲ್ಲ, ಒಂದು ಸ್ವಲ್ಪ ಸಣ್ಣಕ್ಕೆ ಬರ್ತಾ ಇದ್ರೂ ಆ ಕಡೆಯಿಂದ ಬರುವಾಗಂತೂ ತುಂಬ ಜೋರು ಮಳೆ ಬರ್ತಾ ಇತ್ತು. ಏನು ನಾವು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಏನು ಸಹ ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಮಳೆ ಬರ್ತಾ ಇತ್ತು ಸ್ನೇಹಿತರೆ. ನೋಡಿ, ಇದು ಜೋಗಕ್ಕೆ ರೀಚ್ ಆಗುವಾಗ ಒಂದು ಸೇತುವೆ ಬರುತ್ತೆ, ಅದು ಶರಾವತಿ ಒಂದು ಏನು ನದಿ ಬರುತ್ತೆ ನೋಡಿ, ಅಲ್ಲಿ ಬರುವಂಥ ಸೇತುವೆ ಇದು. ಆ ಒಂದು ಸೇತುವೆಯನ್ನು ದಾಟಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ನಾವು. ಇದು ಜೋಗ ನೋಡಿ, ತುಂಬ ಅಂದರೆ ತುಂಬ ಜನ ಇದ್ದರು ಜೋಗದಲ್ಲಿ. ಸುಮಾರು ದೂರದಿಂದ ಗಾಡಿಗಳೆಲ್ಲನೂ ಸಹ ಆ ಕಡೆ ಈ ಕಡೆ ನಿಂತಿದ್ದು ಕ್ಯೂ ಅಲ್ಲಿ. ಈ ಜೋಗ ಫಾಲ್ಸಲ್ಲಿ ಎಲ್ಲನೂ ಸಹ ಒಂದು ಮಳೆ ಬರುವಾಗ ಜೋಗ ಫಾಲ್ಸ್ ನೋಡೋದಕ್ಕೆ ಜನ ಅಂತೂ ಎಷ್ಟೊಂದು ಜನ ಇದ್ದರು ಅಂತೀರಾ, ತುಂಬಾ ಜನಗಳು ಇದ್ದರು ಅಂತ ಹೇಳ್ಬೋದು ಜೋಗ ಫಾಲ್ಸಲ್ಲಿ. ಸೊ ನಾವು ಆ ಕಡೆಯಿಂದ ಬರುವಾಗ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ವಿ, ಆದರೆ ತುಂಬ ಮಳೆ ಬರ್ತಾಯಿತ್ತು ಜೋಗದಲ್ಲಂತೂ. ಆ ಕಡೆಯಿಂದ ಬರ್ತಾ ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿಬಿಟ್ಟು ನಾವು ಇಳಿಲೇ ಇಲ್ಲ. ನಾವು ಕಾರಲ್ಲಂತೂ ಏನು ಸಹ ಎದುರುಗಡೆ ಇದು ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಜೋಗನೇ ಇದು. ಎಷ್ಟು ಒಂದು 2 ಕಿಲೋಮೀಟ್ರ್ ದೂರದಿಂದ ಒಂದು ಸೈಡ್ ಗಾಡಿಗಳು ನಿಂತಿದ್ವಿ ಈ ರೀತಿ. ಅಲ್ಲಿಂದಲೇ ಮಳೆಯಲ್ಲೇ ಅಲ್ಲಿ ಎಲ್ಲೆಲ್ಲಿ ಗಾಡಿಗಳಿದಾವೋ ಅಲ್ಲೆಲ್ಲನೂ ಸಹ ಈ ಕವರ್ನೇ ಬರ್ತಾವೆ ನೋಡಿ, ಜರ್ಕಿನ್ ಟೈಪು, ಆ ಥರದವೆಲ್ಲ ಸೇಲ್ ಮಾಡ್ತಾಯಿದ್ರು. ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಕಾರಲ್ಲೇ ಕೂತ್ಕೊಂಡು ಒಂದೊಂದು ತೊಗೊಳ್ಳೋದು, 100 ರುಪೀಸ್ಗೆ ಒಂದೊಂದವು ತೊಗೊಳ್ಳೋದು, ಅವನ್ನ ಹಾಕ್ಕೊಂಡು ಹೋಗ್ತಾ ಇರೋರು. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಹೋಗ್ತಾ ಇದ್ರು ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆ. ಸೊ ನಾವೂ ಸಹ ಒಂದು ಆ ಕಡೆಯಿಂದ ಬರ್ತಾ ಒಂದು ತಗೊಂಡ್ವಿ ಅಷ್ಟೇ, ಆ ಥರ ಜರ್ಕಿನ್ನು 100 ರುಪೀಸ್ಗೆ ಒಂದು ಅಂತಂದು ಹೇಳಿದ್ರು. ಒಂದು ಇರಲಿ ಅಂತ ತೊಗೊಂಡ್ವಿ ಅಷ್ಟೇ, ನಾವು ಇಳಿಲಿಲ್ಲ, ಹೋಗಲಿಲ್ಲ ನಾವು. ಸೊ ನಾವು ಹೋಗಿದ್ದು ಅಮ್ಮನವರ ದರ್ಶನಕ್ಕೋಸ್ಕರ ಹೋಗಿದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಬನ್ನಿ, ಇದು ನೋಡಿ. ಆಮೇಲೆ ನಿಮಗೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಈ ಒಂದು ಒಡನಬೈಲು ಕ್ಷೇತ್ರ ಅನ್ನುವಂಥದ್ದು ಶಿವಮೊಗ್ಗ ಡಿಸ್ಟಿಕಲ್ಲಿ ಸಾಗರದಿಂದನೇ ಹೋಗ್ಬೇಕು ನಾವು. ಜೋಗ ಫಾಲ್ಸಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಜೋಗಕ್ಕೆ ಹೋಗಬೇಕು ನೋಡಿ. ಕೆಲವೊಂದು ಕಡೆ ರೋಡಂತೂ ತುಂಬಾ ಹಾಳಾಗಿತ್ತು, ಫುಲ್ಲು ಗುಂಡಿ ಥರ ಇತ್ತು. ಒಂದು ಸ್ವಲ್ಪ ದೂರದಲ್ಲಿ ಚೆನ್ನಾಗಿತ್ತು. ಜೋಗದಿಂದ ನಾವು ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಅಂದರೆ ಒಡನಬೈಲು ಕ್ಷೇತ್ರಕ್ಕೆ ಹೋಗುವಾಗಂತೂ ತುಂಬಾ ರೋಡ್ ಹಾಳಾಗಿತ್ತು ಅಂತ ಹೇಳ್ಬೋದು. ಕೆಲವೊಂದು ಕಡೆ ಒಂದು ಸ್ವಲ್ಪ ದೂರ ಚೆನ್ನಾಗಿರೋದು, ಎಷ್ಟೊಂದು ಹತ್ರ ಚೆನ್ನಾಗಿರ್ತಾ ಇರಲಿಲ್ಲ ನೋಡಿ. ಎಷ್ಟೊಂದು ಗುಂಡಿ ಥರ ಇದೆ. ನಾವು ಅಲ್ಲಿಗೂ ನಿಧಾನವಾಗೇ ಹೋಗ್ತಾ ಇದ್ವಿ, ಮಳೆನೂ ಬೇರೆ ಬರ್ತಾ ಇತ್ತು. ಕೆಲವೊಂದು ಕಡೆ ಅಂತೂ ಈ ಕೆಳಗಡೆಯಿಂದ ಈ ನೀರಿನ ಆವಿ ಅನ್ನುವಂಥದ್ದು ಹೊಗೆ ಥರ ಬರ್ತಾಯಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು
ಶಾರ್ಟ್ ವಿಡಿಯೋದಲ್ಲಿ ಆವಾಗಲೇ ನಾನು ಹೋದ ಶನಿವಾರ ದಿನವೇ ಕೆಲವೊಂದು 2, 3 ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಈ ಒಂದು ವಿಡಿಯೋವನ್ನು ಮಾಡೋಣ ಅಂತ ಅಂದ್ಕೊಂಡು ಆಗೇ ಇರಲಿಲ್ಲ. ಕೊನೆಗೂ ಸಹ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಇರುತ್ತೆ ಅಲ್ವಾ, ನೆನಪಲ್ಲಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಂದು ಪದ್ಮಾವತಿ ಅಮ್ಮನವರ ಒಂದು ಪವಾಡಗಳೇನು, ಶಕ್ತಿ ಏನು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಯಾರೆಲ್ಲ ಹೋಗಿದ್ದೀರಾ, ನೀವು ಹೋಗಿರೋ ಅಂಥವ್ರು ಹೋಗಿದ್ವಿ ಅಂತ ಕಮೆಂಟ್ ಮಾಡಿ. ಹೋಗದೇ ಇರೋರು ಖಂಡಿತ ಒಂದ್ಸರಿ ದರ್ಶನ ಮಾಡ್ಕೊಂಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಒಂದು ಶಕ್ತಿಯುತವಾದಂಥ ಕ್ಷೇತ್ರ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನೋಡಿ. ಹೊಗೆ ಥರ ಯಾವ ರೀತಿ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಅಂದರೆ ನೋಡೋದಕ್ಕೆ ಚೆನ್ನಾಗೂ ಇತ್ತು. ಹಾಗೆಯೇ ಏನು ಹೇಳ್ತೀವಿ, ತುಂಬನೇ ಒಂದು ರೀತಿ ಏನು ಎದುರುಗಡೆ ಬರ್ತಿದ್ದಿದ್ದು ಏನು ವೆಹಿಕಲ್ಸ್‌ಗಳು ಏನು ಕಾಣ್ತಾನೆ ಇರಲಿಲ್ಲ. ಎಲ್ಲಾನು ಲೈಟ್ ಹಾಕ್ಕೊಂಡೇ ಬರ್ತಾ ಇದ್ವಿ. ಎದುರುಗಡೆಗೇನು ಸಹ ನಾವು ಲೈಟ್ ಹಾಕ್ಕೊಂಡೇ ಹೋಗ್ತಾ ಇದ್ವಿ. ಆ ರೀತಿ ಇತ್ತು. ಒಂದೊಂದು ಹತ್ರ ಪ್ಲೇಸ್ ಬಂದ್ಬಿಟ್ಟು ನೋಡಿ ಫುಲ್ಲು ಹೊಗೆ ಥರ ಮುಚ್ಕೊಂಡ್ಬಿಟ್ಟಿತ್ತು. ಆಮೇಲೆ ಬಂದ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೆ, ಜೋಗದಿಂದ ಹೋಗಬೇಕು ಅಲ್ಲಿಗೆ. ಶಿವಮೊಗ್ಗದಿಂದನೂ ಸಹ ಬಸ್‌ಗಳಿದ್ದಾವೆ. ಅಂದರೆ ಸಾಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕು. ಹೋಗಬೇಕು ಅನ್ನುವಂಥವರಿಗೆ ಬಸ್‌ಗಳೂ ಸಹ ಇದ್ದಾವೆ. ಜೋಗಕ್ಕೆ ಹೋಗ್ಬಿಟ್ಟು ಜೋಗದಿಂದ ಒಂದು ಈ ಒಂದು ಒಡನಬೈಲು ಕ್ಷೇತ್ರಕ್ಕೆ ಆಟೋಗಳು ವ್ಯವಸ್ಥೆನೂ ಸಹ ಇದೆ. ಆಟೋಗಳು ಸೀಟು ಲೆಕ್ಕದಲ್ಲಿ ಅಂದರೆ 100 ರುಪೀಸಿಗೆ ಒಂದು ಸೀಟ್ ಇರಬೇಕು. ನಾವೇನು ಕೇಳಿಲ್ಲ ನಾವು. ಸೀಟ್ ಲೆಕ್ಕದಲ್ಲೂ ಸಹ ನಾವು ಹೋಗ್ಬೋದು. ಇಲ್ಲ ಅಂದರೆ ಓನ್ ವೆಹಿಕಲ್ ಇತ್ತಂದ್ರೆ ನೋಡಲ್ಲಿ ಪೊಲೀಸನು ಸಹ ಅಲ್ಲಲ್ಲಿ ಇರ್ತಾರೆ. ಆಮೇಲೆ ಒಂದು ಪೊಲೀಸ್ ಅಂದರೆ ಎನ್ಕ್ವೈರಿ ಮಾಡೋದಕ್ಕಂತಲೇ ಒಂದು ಇದನ್ನ ಮಾಡಿದ್ದಾರೆ ಅಲ್ಲಿ. ಏನಂದರೆ ನಾವು ಯಾರೇ ಹೋಗಿರಲಿ ಅಲ್ಲಿ ವೆಹಿಕಲ್ಗಳಿಗೆ ಅವ್ರದ್ದು ಆಧಾರ್ ಕಾರ್ಡು, ಎಲ್ಲಿಂದ ಬಂದಿದ್ರಿ, ಎಷ್ಟು ಜನ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲನೂ ಸಹ ಅವರು ಕೇಳಿ ಚೆಕ್ ಮಾಡಿ ಒಂದು ನಂಬರ್ನ ಬರ್ಕೊಡ್ತಾರೆ. ಅಲ್ಲಿ ಅದನ್ನ ನಾವು ತೊಗೊಂಡು ಬಂದು ಮತ್ತೆ ವಾಪಸ್ ರಿಟರ್ನ್ ಬರುವಾಗ ನಮ್ಮ ಒಂದು ಗಾಡಿಯನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರು ಏನು ಬರ್ಕೊಟ್ಟಿದ್ರು ಅದನ್ನ ವಾಪಸ್ ಇಸ್ಕೊಳ್ತಾರೆ. ಅವ್ರು ಅಂದರೆ ಯಾರು ಬಂದಿದ್ರು, ಯಾರು ಹೋಗಿದ್ರು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ನೋಡಿ, ಇಲ್ಲಿನೂ ಸಹ ಬಂದ್ವಿ. ಪದ್ಮಾವತಿ ಅಮ್ಮನವರ ದರ್ಶನ ಎಲ್ಲನೂ ಸಹ ಮಾಡ್ಕೊಂಡ್ವಿ. ಮಳೆ ಅಂತೂ ಬರ್ತಾನೇ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ವೀಡಿಯೋವನ್ನೆಲ್ಲನೂ ಸಹ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಒಳಗಡೆ ಎಲ್ಲನೂ ಸಹ ವೀಡಿಯೋನ ಮಾಡಬೇಡಿ ಅಂತಲೂ ಸಹ ಹೇಳ್ತಾ ಇರ್ತಾರೆ. ಸೊ ಇದು ಹೊರಗಡೆದು ಒಂದು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನಾನು. ನಾವು ದರ್ಶನ ಎಲ್ಲನೂ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ಅಜ್ಜರು ಸಹ ಇರ್ತಾರೆ ನೋಡಿ ಕೇಳೋದಕ್ಕೆ. ಅವರು ವೀರರಾಜ ಜೈನ್ ಅನ್ನುವಂಥ ಒಂದು ಅಜ್ಜರು ಸಹ ಎಲ್ಲನೂ ಸಹ ಅಂದರೆ ಏನಾದರೂ ನಮಗೆ ಆಗಬೇಕು ಅನ್ನುವಂಥದ್ದು ಆ ಥರ ಏನಾದರೂ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಪರಿಹಾರನೂ ಸಹ ಹೇಳ್ತಾರೆ. ಸೊ ಅದನ್ನು ಸಹ ನಾವು ಅವ್ರ ಹತ್ರನೂ ಸಹ ಹೋಗ್ಬಿಟ್ಟು ಕೇಳಿಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ದ್ವಾರ ಬಾಗಿಲು, ಇಲ್ಲಿಂದ ಅಮ್ಮನವರ ಒಂದು ಒಂದು ಸ್ಥಾನ ಆಗಿರುವಂಥ ಒಂದು ಉತ್ತರದಲ್ಲಿ ನೆಲೆಸಿರುವಂಥ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಹೋಗುವಂಥ ದಾರಿ ಇದು. 4 ದಿಕ್ಕಿನಲ್ಲೂ ಸಹ ದರ್ಶನವನ್ನು ಮಾಡ್ತಾರೆ ಅಮ್ಮನವರು. ಅಲ್ಲಿನೂ ಸಹ ಫೋಟೋ ಎಲ್ಲ ತೆಗಿಬೇಡಿ ಅಂದರು. ಆಮೇಲೆ ಅಲ್ಲಿ ಭೂತರಾಜರ ಒಂದು ಇದನ್ನು ಇದೆ, ಅದನ್ನು ಸಹ ಅಲ್ಲಿನೂ ಫೋಟೋ ತೆಗಿಬೇಡಿ ಅಂದರು. ಹಾಗಾಗಿಬಿಟ್ಟು ನಾವು ಫೋಟೋ ತೆಗಿಲಿಲ್ಲ. ಇದು ಮುಕ್ತಿನಾಗ ಸ್ವಾಮಿಯ ಒಂದು ಇದು. ಇಲ್ಲಿನೂ ಒಂದು ಸ್ವಲ್ಪ ವೀಡಿಯೋವನ್ನು ಮಾಡಿಕೊಂಡೆ ನಾನು. ಎಲ್ಲನೂ ಸಹ ಮಾಡಿಕೊಂಡು ಆಮೇಲೆ ಅಲ್ಲಿ ಪ್ರಸಾದದ ವ್ಯವಸ್ಥೆನೂ ಸಹ ಇರುತ್ತೆ. ಅನ್ನ, ಸಾಂಬಾರು, ಪಾಯಸ, ಆಮೇಲೆ ಉಪ್ಪಿನಕಾಯಿ, ಒಂದೊಂದು ಸಾರಿ ಪಲ್ಯನೂ ಸಹ ಮಾಡಿರ್ತಾರೆ. ಸೊ ಪ್ರಸಾದ ಅಂತೂ ಇದ್ದೇ ಇರುತ್ತೆ. ಪ್ರಸಾದವನ್ನೆಲ್ಲನೂ ಸಹ ನಾವು ಮಾಡಿಕೊಂಡು ಮತ್ತು ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಆಮೇಲೆ ಅಲ್ಲಿ ಏನು ಹೇಳ್ತೀವಿ, ತುಲಾಭಾರ ಸೇವೆನೂ ಸಹ ನಡೆಯುತ್ತಾ ಇರುತ್ತೆ. ಆಮೇಲೆ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ಮಳೆ ಅಂತೂ ಬಿಡ್ತಾನೇ ಇರಲಿಲ್ಲ, ಬರ್ತಾನೇ ಇತ್ತು. ನಿಮಗೆಲ್ಲನೂ ಸಹ ಕಾಣ್ತಾ ಇರ್ಬೋದು ನೋಡಿ, ಮಳೆ ಬರ್ತಾನೇ ಇತ್ತು. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಾವು ಹೊರಟ್ವಿ. ನಾವು ಹೊರಟಾಗಂತೂ ತುಂಬ ಅಂದರೆ ತುಂಬಾ ಮಳೆ. ಕೆಲವೊಂದು ಕಡೆ ಅಂತೂ ಏನು ಸಹ ಗಾಡಿಯಲ್ಲಿ ಕಾಣ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ನಾವು ಅಲ್ಲಿಗೂ ಸ್ಲೋ ಆಗಿ ನಾವು ಬಂದ್ವಿ. ಸೊ ಈ ರೀತಿಯಾಗಿ ನಾವು ಒಂದು ಬಳೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ. ನೀವು ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಮಳೆ ಬರುವಾಗ ತುಂಬ ಅದೊಂದು ಚೆನ್ನಾಗಿರುತ್ತೆ. ಕ್ಲೈಮೇಟ್ ಆಗಿರ್ಬೋದು, ಅಲ್ಲಿದು ವಾತಾವರಣ ಎಲ್ಲನೂ ಸಹ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಮಳೆನೂ ಬರ್ತಾ ಇತ್ತು. ಆಮೇಲೆ ಎಲ್ಲ ಹೊಗೆ ಥರ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ. ಒಂದು ಸಾರಿ ಹೋಗಿ ಬನ್ನಿ, ಹೋಗಿಲ್ಲ ಅನ್ನುವಂಥವರು, ಹೋಗಿರೋ ಅಂಥವ್ರು ಹೋಗಿದ್ವಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈ ಒಂದು ಚಿಕ್ಕ ವಿಡಿಯೋವನ್ನು ಶೇರ್ ಮಾಡಬೇಕು. ತುಂಬ ಸಾರಿ ಹೋಗಿ ಬಂದಿದ್ದೀವಿ, ಯಾವಾಗಲೂ ವಿಡಿಯೋ ಶೇರ್ ಮಾಡಿರಲಿಲ್ಲ. ಇವತ್ತೊಂದು ವಿಡಿಯೋ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಒಂದು ಬಳೆ ಪದ್ಮಾವತಿ ಅಮ್ಮನವರ ಆಶೀರ್ವಾದ ಸಿಗಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಅಮ್ಮನವರಲ್ಲಿ ಕೇಳಿಕೊಳ್ಳುತ್ತಾ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.